ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಎ ಟು ಝೆಡ್ ಅಲ್ಲಿ ಸ್ವಾಗತ. ಇವತ್ತು ವಿಡಿಯೋ ತುಂಬಾ ಬೇಸಿಕ್ ಕ್ವಶನ್ಸ್ ಕವರ್ ಮಾಡ್ತೀನಿ. ಮತ್ತೆ ನಮ್ ಎ ಟು ಝೆಡ್ ಸೋಲಾರು ಬ್ರ್ಯಾಂಡು ಏನೇನ್ ನಾವು ಸಪ್ಲೈ ಮಾಡ್ತೀವಿ, ಪ್ರಾಡಕ್ಟ್ಸ್ ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ನೋಡ್ಬೋದು ಲೋಗೋ ಅಲ್ಲಿ ನಾವು ಲೂಮ್ ಸೋಲಾರು, UTL ಸೋಲಾರು, ಸ್ಟ್ಯಾಟ್ಕಾನು ಮತ್ತೆ ಲಿವಾಹ. ನಿಮ್ಗೆ ಈ ಸರ್ವಿಸಸ್ ಮತ್ತೆ ಸೇಲ್ಸ್ ಎಲ್ಲ ಈ ಪ್ರಾಡಕ್ಟ್ಸ್ ನಮ್ಮ ಹತ್ರ ಕರ್ನಾಟಕದಲ್ಲಿ ಸಿಗುತ್ತೆ. ಸೊ ಈಗ ಫಸ್ಟ್ ಕ್ವಶನ್ ಬಂದು ಏನಂದ್ರೆ, ಸೋಲಾರ್ ಹಾಕ್ಸ್ತೀವಿ, ಎಷ್ಟು ಸ್ಪೇಸ್ ಬೇಕು, ಎಷ್ಟು ಜಾಗ ಬೇಕು ಅಂತ. ಈಗ ಸ್ಪೇಸ್ ರಿಕ್ವೈರ್ಮೆಂಟ್, ಜಾಗ ಎಷ್ಟು ಬೇಕು ಅಂತ ಇದ್ರೆ ನೀವೇನಂದ್ರೆ ಎಷ್ಟು ಕಿಲೋವ್ಯಾಟ್ ಹಾಕ್ಸ್ತೀರಾ ಅದ್ರ ಮೇಲೆ ಅದು ಸ್ಪೇಸ್ ಎಷ್ಟು ಬೇಕಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದರಲ್ಲಿ ಸ್ಪೇಸ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸಿಂಪಲ್. ಈಗ ನಿಮ್ಗೆ ಒಂದು ಪ್ಯಾನಲ್ಗೆ ಈಗ ಅರೌಂಡ್ 530 to 575 ವ್ಯಾಟ್ ಯಾವ ಪ್ಯಾನಲ್ ಆದ್ರೂ, ನಿಮ್ಗೆ ಇದು ಲೂಮ್ ಆದ್ರೂ ಬೇರೆ ಕಂಪ್ನೀಸ್ ಆದ್ರೂ ಒಂದು ಲೆಂತ್ ವಿತ್ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಮ್ಗೆ 4 feet to 7 feet ಅಂದ್ರೆ 4 ಅಡಿ ಮತ್ತೆ ಇಲ್ಲಿ 7 ಅಡಿ ಜಾಗ ಬೇಕಾಗಿರುತ್ತೆ. ಸೊ ನಿಮ್ಗೆ 28 to 30 ಸ್ಕ್ವೇರ್ ಫೀಟ್ ರೇಂಜ್ ಅಲ್ಲಿ ನಿಮ್ಗೆ ಈ ಪ್ಯಾನಲ್ಸ್ ನ ಕೂರಿಸಬಹುದು. ಸೊ ಒಂದು ಪ್ಯಾನಲ್ 550 ವ್ಯಾಟ್ ರೇಂಜ್ ಅಲ್ಲಿ ನಿಮ್ಗೆ ಈ 30 ಸ್ಕ್ವೇರ್ ಫೀಟ್ ಬೇಕಂದ್ರೆ 1 ಕಿಲೋ ವ್ಯಾಟ್ ಗೆ ಎಷ್ಟು ಬೇಕಾಗಿರುತ್ತೆ ಅಂದ್ರೆ ಅಟ್ಲೀಸ್ಟ್ 2 ಪ್ಯಾನಲ್ ಬೇಕು. 2 ಪ್ಯಾನಲ್ಗೆ ನಿಮ್ಗೆ ಸ್ಕ್ವೇರ್ ಫೀಟ್ ಬಂದು 60 ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಈ ತರ ನೀವು 10 ಕಿಲೋ ವ್ಯಾಟ್ಗೂ ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಬೇಕಂತ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ಪ್ಯಾನಲ್ ಸೆಲೆಕ್ಷನ್ ನಿಮ್ಮ ಮೇಲೆ ಇರುತ್ತೆ. ನೀವು ಮೋನೋಫೇಶಿಯಲ್ ಬೇಕಾ, ಬೈಫೇಶಿಯಲ್ ಬೇಕಾ ಅಂತ ಹಾಕೋಬಹುದು. ಬೈಫೇಶಿಯಲ್ ಜನರಲಿ ನೀವು ಹೈಟ್ ಆಗಿ ಇರೋ ಸ್ಟ್ರಕ್ಚರ್ ಏನಾದ್ರು ಹಾಕ್ತಾ ಇದ್ರೆ ಬೈಫೇಶಿಯಲ್ ಹಾಕೋಬಹುದು. ಸೊ ಬೈಫೇಶಿಯಲ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಅದು ರಿಫ್ಲೆಕ್ಟೆಡ್ ರೇಸ್, ಯಾವ್ದು ಬಿಸಿಲು ಈಗ ಮೇಲಿಂದ ತಾಕುತ್ತೆ, ಕೆಳಗಡೆಯಿಂದ ರಿಫ್ಲೆಕ್ಟ್ ಆಗಿರೋ ರೇಸ್ ಇರುತ್ತಲ್ಲ, ಅದರಿಂದನೂ ಇದು ನಿಮ್ದು ಪ್ಯಾನಲ್ ಚಾರ್ಜಿಂಗ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನಂದ್ರೆ 2 ಕಡೆನಿಂದ ವರ್ಕ್ ಆಗುತ್ತಲ್ವಾ, ಅದು ಬೈಫೇಶಿಯಲ್. ಒಂದ್ ಕಡೆ ವರ್ಕ್ ಆಗೋದು ಮೋನೋಫೇಶಿಯಲ್. ಇನ್ನೊಂದು ನಮ್ ಕಸ್ಟಮರ್ಸ್ ಕ್ವಶನ್ ಇರುತ್ತೆ, ನಾನು ಎಷ್ಟು ಸೋಲಾರ್ ಹಾಕ್ಸ್ಲಿ, ಎಷ್ಟು ಕಿಲೋವ್ಯಾಟ್ ಹಾಕಬೇಕು ಅಂತ. ಏನಂದ್ರೆ ನಮ್ದು ಇಲ್ಲಿ ಟೆರಿಸ್ ಅಲ್ಲಿ ತುಂಬಾ ಜಾಗ ಇದೆ, ಎಲ್ಲ ಕಂಪ್ಲೀಟ್ ಆಗಿ ನಾವು ಸೋಲಾರ್ ಹಾಕ್ಸ್ಕೋಬಹುದಾ ಅಂತ. ಸೊ ಆ ತರ ಇದ್ರೆ ನಾನು ಹೇಳೋದೇನಂದ್ರೆ, ಸೋಲಾರ್ ನೀವು ಎಷ್ಟು ನಿಮ್ಗೆ ಯೂಸ್ ಆಗುತ್ತೋ ಅಷ್ಟೇ ಹಾಕಬೇಕು. ಅದಕ್ಕನ್ನ ಜಾಸ್ತಿ ಹಾಕಿದ್ರೆ ನಿಮ್ಗೆ ಅದರಲ್ಲಿ ಪ್ರಾಫಿಟ್ ಇರೋದಿಲ್ಲ. ಸೋಲಾರ್ ROI ನಿಮ್ಗೆ ಕಡಿಮೆ ಆಗುತ್ತೆ. ಯಾವ ತರ ಅಂದ್ರೆ, ಇದರಲ್ಲಿ ನೀವು ಮತ್ತೆ ಇನ್ನೊಂದು ಆನ್ ಗ್ರಿಡ್ ಸಿಸ್ಟಮ್ ಸಬ್ಸಿಡಿಗೆ ಹೋಗ್ತಾ ಇದ್ರೆ, ಆನ್ ಗ್ರಿಡ್ ಸಿಸ್ಟಮ್ಗೆ ನಿಮ್ ಕರೆಂಟ್ ಬಿಲ್ ಇರುತ್ತಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು, ಅದು ಇಂಪಾರ್ಟೆಂಟ್. ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ನಿಮ್ದು RR ನಂಬರ್ ಕೆಳಗಡೆ ನಿಮ್ಗೆ ಏನಂದ್ರೆ ಒಂದು ಇದು ಸ್ಯಾಂಕ್ಷನ್ ಲೋಡ್ ಅಂತ ಕೊಟ್ಟಿರ್ತಾರೆ. ಸೊ ಆ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಆ ಸ್ಯಾಂಕ್ಷನ್ ಲೋಡ್ ಎಷ್ಟಿರುತ್ತೋ ಅಷ್ಟೇ ಮಾತ್ರ ನೀವು ಸೋಲಾರ್ ಪ್ಯಾನಲ್ ಹಾಕಕ್ಕೆ ಅಲೋ ಮಾಡ್ತಾರೆ. ಈಗ ನೀವು ಜಾಸ್ತಿ ಹಾಕ್ಬೇಕು ಅಂತ ಇದ್ರೆ ನೀವೇನ್ ಮಾಡ್ಕೋಬೇಕು, ನಿಮ್ ಸ್ಯಾಂಕ್ಷನ್ ಲೋಡ್ ನ ಅಪ್ಗ್ರೇಡ್ ಮಾಡಿಸ್ಕೋಬೇಕು. ಈಗ ನಿಮ್ಮ ಹತ್ರ 2 ಕಿಲೋ ವ್ಯಾಟ್ ಸ್ಯಾಂಕ್ಷನ್ ಲೋಡ್ ಇದ್ರೆ ನಿಮ್ಗೆ 3 ಕಿಲೋ ವ್ಯಾಟ್ ಸೋಲಾರ್ ಬೇಕು ಅಂದ್ರೆ 1 ಕಿಲೋ ವ್ಯಾಟ್ ಅಡಿಷನಲ್ ಲೋಡ್ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಜನರಿಗೆ ಇನ್ನೊಂದು ಕ್ವಶನ್ ಇರುತ್ತೆ, ನಾನು ರೆಸಿಡೆನ್ಷಿಯಲ್ ಮನೆಗೆ ಸೋಲಾರ್ ಹಾಕ್ಸ್ಬೇಕು, ಏನ್ ಹಾಕೊಳ್ಳಿ ಅಂತ. ಈಗ ನೀವು ಸೋಲಾರ್ ಹಾಕ್ಸ್ಬೇಕು, ಅದು ನನಗೆ ಸಬ್ಸಿಡಿ ಬೇಕು, ಮತ್ತೆ ನಾನು ಕರೆಂಟ್ ಸೇಲ್ ಮಾಡಬೇಕು ಅಂತ ಇದ್ರೆ ಆನ್ ಗ್ರಿಡ್ ಸಿಸ್ಟಮ್ ಯೂಸ್ ಮಾಡಬಹುದು. ಆನ್ ಗ್ರಿಡ್ ಸಿಸ್ಟಮ್ ಇದು ಲೋಡ್ ಮೇಲೆ ಡಿಪೆಂಡ್ ಆಗಲ್ಲ. ನಿಮ್ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ಅಷ್ಟದ್ದು ಹಾಕ್ಸ್ಕೋಬಹುದು. ಏನಾದ್ರೂ ಅಪ್ಲೈನ್ಸಸ್ ಇದರಲ್ಲಿ ರನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಲೋಡ್ ಇದೆ ರನ್ ಆಗುತ್ತೆ, ಇದು ರನ್ ಆಗಲ್ಲ ಅಂತ ಇರಲ್ಲ. ನೀವೆಲ್ಲ ಮನೆಯಲ್ಲಿ ಏನಾದ್ರೂ ಅಪ್ಲೈನ್ಸಸ್ ರನ್ ಮಾಡಬಹುದು. ಈಗ ಆನ್ ಗ್ರಿಡ್ ಅಲ್ಲಿ ಒಂದು ಡ್ರಾಬ್ಯಾಕ್ ಏನಂದ್ರೆ, ಪವರ್ ಕಟ್ ಆದ್ರೆ ಬ್ಯಾಕಪ್ ಇರೋದಿಲ್ಲ, ಯಾಕಂದ್ರೆ ಇದರಲ್ಲಿ ಬ್ಯಾಟ್ರಿ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಹೈಬ್ರಿಡ್ ಇನ್ವರ್ಟರ್ ತಗೋಬಹುದು. ಹೈಬ್ರಿಡ್ ಇನ್ವರ್ಟರ್ ತಗೊಂಡು ಹೈಬ್ರಿಡ್ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಟ್ರಿ ಸಹಿತ ಸಿಗುತ್ತೆ. ಸೊ ಈಗ ಏನಾದ್ರೂ ಒಂದು ಕಡೆ ಪವರ್ ಕಟ್ ಆದ್ರೆ ನಿಮ್ ಬ್ಯಾಕಪ್ ನಿಂದ ಸೋಲಾರ್ ಬ್ಯಾಟ್ರಿ ಇರುತ್ತೆ. ಸೋಲಾರ್ ಬ್ಯಾಟ್ರಿನಿಂದ ಬ್ಯಾಟ್ರಿ ಚಾರ್ಜ್ ಆಗ್ತಾನೂ ಇರುತ್ತೆ, ಮತ್ತೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಮನೆಗೆ. ಸೊ ಆ ತರ ಒಂದು ಆನ್ ಗ್ರಿಡ್ ಪ್ಲಸ್ ಆಫ್ ಗ್ರಿಡ್ ತರ ಒಂದು ಹೈಬ್ರಿಡ್ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಸಬ್ಸಿಡಿನೂ ಸಿಗುತ್ತೆ. ಈಗ ನಿಮ್ಗೆ ಇದು ನನಗೆ ಸಬ್ಸಿಡಿ ಬೇಡ, ಮತ್ತೆ ನನಗೆ ಪವರ್ ನನ್ನ ಮನೆಗಾದ್ರೆ ಸಾಕು ಅಂತ ಇದ್ರೆ ನೀವು ಅವಾಗ ಆಫ್ ಗ್ರಿಡ್ ಸಿಸ್ಟಮ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಆಫ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಬ್ಯಾಟ್ರಿ ಸಿಸ್ಟಮ್ ಇರುತ್ತೆ. ಇದು ನಿಮ್ಗೆ 24 hours ಸೋಲಾರು ಮತ್ತೆ ಬ್ಯಾಟ್ರಿಯಲ್ಲೇ ಮನೆಯೆಲ್ಲ ಲೋಡ್ ರನ್ ಆಗುತ್ತೆ. ಬಟ್ ಇದರಲ್ಲಿ ಲೋಡ್ ರನ್ ಮಾಡೋ ರಿಸ್ಟ್ರಿಕ್ಷನ್ ಇರುತ್ತೆ. ನೀವೇನು ಇನ್ವರ್ಟರ್ ಸೆಲೆಕ್ಟ್ ಮಾಡ್ಕೊಂತೀರೋ ಅಷ್ಟದೇ ಲೋಡ್ ಮಾತ್ರ ರನ್ ಮಾಡೋಕ್ಕಾಗತ್ತೆ. 2 ಕಿಲೋ ವ್ಯಾಟ್ ಇನ್ವರ್ಟರ್ ಇದ್ರೆ 2 ಕಿಲೋ ವ್ಯಾಟ್ ಲೋಡ್ ಮಾತ್ರ ರನ್ ಆಗುತ್ತೆ.
ಸೊ ಈಗ ನಾವು 3 ಸಿಸ್ಟಮ್ಸ್ ನೋಡಿದ್ವಲ್ಲ, ಇದರಲ್ಲಿ ಏನ್ ಕಾಸ್ಟ್ ಆಗ್ಬೋದು, ಯಾವ್ದು ಹಾಕ್ಸ್ಕೊಂಡ್ರೆ ಏನ್ ಕಾಸ್ಟ್ ಆಗ್ಬೋದು, ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಏನಂತ ಇಲ್ಲಿ ನೋಡೋಣ. ಸೊ ಇದರಲ್ಲಿ ನಿಮ್ಗೆ ಈಗ ಆನ್ ಗ್ರಿಡ್ ಸಿಸ್ಟಮ್ ಹಾಕ್ಸ್ಕೊಂತೀನಿ ಅಂದ್ರೆ ಇದರಲ್ಲಿ ಸಬ್ಸಿಡಿ ಸಿಗುತ್ತೆ. ನಿಮ್ಗೆ ಸಬ್ಸಿಡಿ ಅಮೌಂಟ್ ಬಂದು 1 ಕಿಲೋವ್ಯಾಟ್ಗೆ 30,000 ಮತ್ತೆ 3 ಕಿಲೋವ್ಯಾಟ್ಗೆ 78,000 ತನಕ ಸಿಗುತ್ತೆ. ಆನ್ ಗ್ರಿಡ್ ಸಿಸ್ಟಮ್ ಕಾಸ್ಟ್ ಬಂದು ನಿಮ್ಗೆ 60,000 to 70,000 ಪರ್ ಕಿಲೋವ್ಯಾಟ್ ಪೇ ಮಾಡ್ಬೇಕಾಗತ್ತೆ. ಸಬ್ಸಿಡಿ ಆಮೇಲೆ ಸಿಗುತ್ತೆ, ಮುಂಚೆ ನೀವು ಪೇ ಮಾಡ್ತೀರಾ, ಆಮೇಲೆ ಸಬ್ಸಿಡಿ ಸಿಗುತ್ತೆ. ಇದು 1 ಕಿಲೋವ್ಯಾಟ್ಗೆ 60,000 to 70,000 ಬರುತ್ತೆ. ಅದೇ ತರ ನೀವು 3 ಕಿಲೋವ್ಯಾಟ್ಗೆ ಹೋದ್ರೆ ನಿಮ್ಗೆ ಆ ಲೆಕ್ಕದಲ್ಲಿ ನೀವು ತಗೋಬೇಕಾಗುತ್ತೆ. ಮತ್ತೆ ಆಫ್ ಗ್ರಿಡ್ ಸಿಸ್ಟಮ್ ಅಂತ ತಗೊಂಡ್ರೆ ನೀವು 60,000 to 65,000 ಖರ್ಚು ಮಾಡ್ತೀರಾ, ಇದರಲ್ಲಿ ಸಬ್ಸಿಡಿ ನಿಮ್ಗೆ ಸಿಕ್ಕೋದಿಲ್ಲ. ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ನಿಮ್ಗೆ 85,000 to 90,000 ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಬ್ಯಾಟ್ರಿ ಸಿಸ್ಟಮ್ ಇರುತ್ತೆ, ಆನ್ ಗ್ರಿಡ್ ತರಾನು ಕೆಲಸ ಮಾಡುತ್ತೆ. ಸೊ ಇದು ಒಂದು ಹೈಬ್ರಿಡ್. ಸೊ ಇದು ಸ್ವಲ್ಪ ಕಾಸ್ಟ್ಲಿ, 85,000 to 90,000 ಆಗುತ್ತೆ. ಇದರಲ್ಲಿ ನಿಮ್ಗೆ ಸಬ್ಸಿಡಿ ಮತ್ತೆ ಸಿಗುತ್ತೆ. ಸಬ್ಸಿಡಿ ನೀವು ಈ 90,000 ಅಲ್ಲಿ ಮತ್ತೆ ನೀವು ಹಾಕ್ಸ್ಕೊಂಡಿದ್ಮೇಲೆ ಸಬ್ಸಿಡಿ ಸಿಗುತ್ತೆ. ಸೊ ಈ ತರ ನೀವು ನಿಮ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ ನೋಡ್ಕೋಬಹುದು. ಇದು ಅಪ್ರಾಕ್ಸಿಮೇಟ್ ಕಾಸ್ಟ್. ಎಲ್ಲ ನೀವು ಎಲ್ಲಿಗೆ ಸೋಲಾರ್ ಹಾಕ್ಸ್ಕೋಬೇಕಂದ್ರೆ ಈ ಪ್ರೈಸಸ್ ಅಲ್ಲೇ ಸಿಗುತ್ತೆ. ಈಗ ಜನರು ಇನ್ನೊಂದು ಕ್ವಶನ್ ಕೇಳ್ತಾರೆ, ನಾನು 1 ಕಿಲೋವ್ಯಾಟ್ ಸೋಲಾರ್ ಹಾಕ್ಸ್ಕೊಂಡ್ರೆ ನನಗೆ ಎಷ್ಟು ಪವರ್ ಜನರೇಟ್ ಆಗುತ್ತೆ ಅಂತ. ಸೊ ಇದರಲ್ಲಿ ನೀವು 1 ಕಿಲೋವ್ಯಾಟ್ ಹಾಕ್ಸ್ಕೊಂಡ್ರೆ ಆನ್ ಅಂಡ್ ಆವರೇಜ್ 5 ಯೂನಿಟ್ಸ್ ಪರ್ ಡೇ ಜನರೇಟ್ ಆಗುತ್ತೆ. ಅಂದ್ರೆ ಒಂದಿನದಲ್ಲಿ ನಿಮ್ಗೆ 5 ಯೂನಿಟ್ಸ್ ಜನರೇಟ್ ಆಗ್ತಾ ಇದೆ. ಇದು ಯಾವಾಗ ಅಂದ್ರೆ ಚೆನ್ನಾಗಿ ಬಿಸಿಲಿದ್ದಾಗ, ಮತ್ತೆ ಸ್ವಲ್ಪ ಕ್ಲೌಡಿ ಡೇ ಇದೆ, ಮಳೆ ತರ ಇದೆ ಅಂತ ಇದ್ರೆ ನಿಮ್ಗೆ 2 to 3 ಯೂನಿಟ್ಸ್. ಆ ದಿನ ಎಲ್ಲ ಮಳೆ ಕಾಲದಲ್ಲಿ ನಿಮ್ಗೆ 2 to 3 ಯೂನಿಟ್ ಪರ್ ಕಿಲೋವ್ಯಾಟ್ ಜನರೇಟ್ ಮಾಡುತ್ತೆ. ಇದು ಲಾಸ್ಟ್ ಕ್ವಶನ್ ಬಂದು ಮೇಜರ್ ಕಂಪೋನೆಂಟ್ಸ್, ಏನೇನ್ ಕಂಪೋನೆಂಟ್ಸ್ ಹಾಕ್ತಾರೆ ಇಲ್ಲಿ ಆನ್ ಗ್ರಿಡ್ ಸಿಸ್ಟಮ್ ನಾವು ಹಾಕ್ಸ್ಕೊಂತೀವಿ ಸಬ್ಸಿಡಿದು, ಏನೇನ್ ಹಾಕ್ತೀರಾ, ಇದು ಏನ್ ವ್ಯಾರಂಟಿ ಅಂತ ಕ್ವಶನ್ ಇರುತ್ತೆ. ಸೊ ಇದರಲ್ಲಿ ಸೋಲಾರ್ ಪ್ಯಾನಲ್ಸ್, ಸೋಲಾರ್ ಆನ್ ಗ್ರಿಡ್ ಇನ್ವರ್ಟರ್, ಸೋಲಾರ್ ಸ್ಟ್ಯಾಂಡ್, DCDB, ACDB, ಲೈಟ್ನಿಂಗ್ ಅರೆಸ್ಟರ್, ಇದು ಮೇಜರ್ ಆಗಿ ಈ ಕಂಪೋನೆಂಟ್ಸ್ ಇರುತ್ತೆ. ಸೋಲಾರ್ ಪ್ಯಾನಲ್ಸ್ ಬಂದು 25 ವರ್ಷ ವ್ಯಾರಂಟಿ ಇರುತ್ತೆ. ಮತ್ತೆ ಸೋಲಾರ್ ಇನ್ವರ್ಟರ್ ಬಂದು 8 to 10 ವರ್ಷದ್ದು ನಿಮ್ಗೆ ಇನ್ವರ್ಟರ್ ಅಲ್ಲಿ ಸಿಗುತ್ತೆ. ಇನ್ವರ್ಟರ್ ನಿಮ್ಗೆ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಸಿಗುತ್ತೆ. 8 ವರ್ಷದ್ದು ನೀವು ತಗೊಂತೀರಾ, ಅದು ಬೇಕಂದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ 8 ವರ್ಷದಲ್ಲಿ ಏನಾದ್ರೂ ಹಾಳಾದ್ರೆ ಇನ್ವರ್ಟರ್ ರಿಪ್ಲೇಸ್ ಆಗುತ್ತೆ, ನಿಮ್ಗೆ ಇನ್ನೊಂದು ಇನ್ವರ್ಟರ್ ಕೊಡ್ತಾರೆ. ಪ್ಯಾನಲ್ಸ್ ಅದೇ ತರ ನಿಮ್ಗೆ ಇದು ಸಿಗುತ್ತೆ. ಬಟ್ ಪ್ಯಾನಲ್ 25 ವರ್ಷ ವ್ಯಾರಂಟಿ ಇರುತ್ತೆ. ಇನ್ನೊಂದು ಕ್ವಶನ್ ಬಂದು ಸೋಲಾರ್ ಸ್ಟ್ರಕ್ಚರ್, ಯಾವ ತರ ಸೋಲಾರ್ ಸ್ಟ್ರಕ್ಚರ್ ಕೊಡ್ತೀರಾ ಅಂತ. ಸೊ ಸೋಲಾರ್ ಸ್ಟ್ರಕ್ಚರ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು 4 ಡಿಫ್ರೆಂಟ್ ತರ ಸ್ಟ್ರಕ್ಚರ್ಸ್ ಇದೆ. ನಂಬರ್ 1 ನೀವು ನೋಡಿ, ಸ್ಟ್ರಕ್ಚರ್ ಇದು ಬಂದು ಶೀಟ್ ಮೇಲೆ ಹಾಕಿದ್ದಾರೆ. ಮತ್ತೆ ನಂಬರ್ 2 ಅಲ್ಲಿ ನೀವು ನೋಡ್ಬೋದು, ಇದ್ರ 3 feet ಹೈಟ್ ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಹಾಕಿರ್ತೀವಿ. ಮತ್ತೆ ನಂಬರ್ 3 ಅಲ್ಲಿ ನೀವು ನೋಡಿ, ಅದರಲ್ಲಿ ನಿಮ್ಗೆ ಏನಂದ್ರೆ 6 to 8 feet ಹೈಟ್ ಅಲ್ಲಿ ಇರುತ್ತೆ. ಸೊ 8 feet ಹೈಟ್ ಅಲ್ಲಿ ಇರುತ್ತೆ ಪ್ಯಾನಲ್. ಸೊ ಅದು ಸೌತ್ ಸೈಡ್ ಇನ್ಕ್ಲೈನ್ಡ್ ಆಗಿರುತ್ತೆ. ಸೊ ನೀವು ಅಲ್ಲಿ ಓಡಾಡ್ಬೋದು, ಜಾಗ ಇರುತ್ತೆ, ಸಫಿಷಿಯಂಟ್ ಸ್ಪೇಸ್ ಕೆಳಗಡೆ. ಇದೆಲ್ಲ GI ಸ್ಟ್ರಕ್ಚರ್ ಇರುತ್ತೆ, GI ಮೆಟೀರಿಯಲ್. ಮತ್ತೆ ಅದು ಬಿಟ್ರೆ ನೀವು ಫ್ಯಾಬ್ರಿಕೇಶನ್ ಅಂತಾನು ಮಾಡ್ಕೋಬಹುದು. ಸೊ ಇದು ಫ್ಯಾಬ್ರಿಕೇಶನ್ ಅಂತ ಮಾಡ್ಕೊಳ್ಳೋದಿರುತ್ತಲ್ಲ, ಅದು ನಿಮ್ದು ಅಲ್ಲಿ ಏರಿಯಾದು ಡೈಮೆನ್ಷನ್ಸ್ ಎಲ್ಲ ನೋಡ್ಕೊಂಡು ಕಸ್ಟಮ್ ಆಗಿ ಮಾಡ್ಕೋಬೇಕಾಗತ್ತೆ, ಕಸ್ಟಮೈಸ್ ಆಗಿ. ಸೊ ಇದರ ಮೇಲೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ಮ ಸೇಲ್ಸ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ದು ಇನ್ನೂ ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಕೊಟೇಶನ್ ತಗೋಬಹುದು. ಥ್ಯಾಂಕ್ ಯು ವೆರಿ ಮಚ್.